ವಿರಾಟ್ ಕೊಹ್ಲಿ, ಕಿಂಗ್ ವಿರಾಟ್ ಕೊಹ್ಲಿ, ನಂಬರ್ 18 ವಿರಾಟ್ ಕೊಹ್ಲಿ ಒಂದು ಕಾರಣ ಆಗ್ತಾರೆ. ಯಾಕೆಂತಂದ್ರೆ ವಿರಾಟ್ ಕೊಹ್ಲಿ ಆಲ್ರೆಡಿ ಇವಾಗ ಏನಂತಂದ್ರೆ T20ಗೂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಟೆಸ್ಟ್ಗೂ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇನ್ನು ಒನ್ ಡೇ ಇಂಟರ್ನ್ಯಾಷನಲ್ ಒನ್ ಡೇ ಮಾತ್ರ ಇದ್ದಾರೆ. ನೋಡಿ IPL ಅಲ್ಲಿ ಇದ್ದಾರೆ, ಆದರೆ ಮುಂಬರುವ ದಿನಗಳಲ್ಲಿ ಅಂದ್ರೆ ಇನ್ನ 1 ಇಯರ್ ಅಥವಾ 2 ಇಯರ್ 2026 ಅಥವಾ 2027 ಏನಾದ್ರು ವಿರಾಟ್ ಕೊಹ್ಲಿ IPL ಇಂದನೂ ಕೂಡ ನಿವೃತ್ತಿ ತಗೊಂಡ್ರೆ RCB ಬ್ರ್ಯಾಂಡ್ ವ್ಯಾಲ್ಯೂ 100% ಡೌನ್ ಆಗೋದು ಖಂಡಿತ. ಯಾಕೆಂತಂದ್ರೆ ವಿರಾಟ್ ಕೊಹ್ಲಿಯಿಂದನೇ RCB ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಒಂದು ಲೆವೆಲ್ಗೆ ಇದೆ, ಅದರಲ್ಲಿ ಬೇರೆ ಮಾತು ಹೇಳಕ್ಕಾಗಲ್ಲ. ಇವಾಗ ಏನಾದ್ರು ನೀವು ನೋಡಿ, ವಿರಾಟ್ ಕೊಹ್ಲಿ ನಿವೃತ್ತಿ ತಗೊಂಡು RCB ಇಂದ ದೂರ ಆದ್ರು ಅಂದ್ರೆ RCB ಇಂದ ಏನೇನು ಅವ್ರು ಬ್ಯಾಟ್ ಬೀಸಕ್ಕಾಗಲ್ಲ, ಅವರು ಮತ್ತೆ ಸ್ಟೇಡಿಯಂಗೆ IPL ಅಲ್ಲಿ ಬರೋಕ್ಕಾಗಲ್ಲ RCB ತಂಡದಲ್ಲಿ ಅಂತಂದಾಗ 100% ಬ್ರ್ಯಾಂಡ್ ವ್ಯಾಲ್ಯೂ ಡೌನ್ ಆಗುತ್ತೆ. ಬೇರೆ ಯಾವುದೇ ಕಂಪ್ನಿ ಆಗಿರ್ಬೋದು, ಬೇರೆ ಯಾವುದೇ ಸ್ಪಾನ್ಸರ್ಗಳು ಇರ್ತಾರಲ್ಲ, ಅವರು ಮುಂದೆ ಬರಲ್ಲ. ಕೊಹ್ಲಿನೇ ಇಲ್ಲ, ಇನ್ನು ನಾವು ಅದನ್ನ ಬಂದರೆ ಇನ್ನೇನು ಪ್ರಯೋಜನ ಇಲ್ಲ ಅನ್ನೋ ಥರ ಕಾನ್ಸೆಪ್ಟ್ ಬರುತ್ತೆ. ಅದಕ್ಕೆ ಏನು ಮಾಡಿದ್ರು, ಇವಾಗ ಓನರ್ಗಳು ಲಂಡನ್ ಬೇಸ್ ಗೊತ್ತು ನಿಮಗೆ, ಬೇರೆ ದೇಶದ ಒಡೆತನ ಇವಾಗ ಬೇಸಲ್ಲಿರೋದು ಡಿಯಾಜಿಯೋ. ಅವರು ಏನು ಡಿಸೈಡ್ ಮಾಡಿದ್ದಾರೆ ಅಂತಂದರೆ, ಹೌದು ಕೊಹ್ಲಿ ರಿಟೈರ್ಡ್ ಆಗೋದ್ರೊಳಗೆ ನಾವು ಸೇಲ್ ಮಾಡಿಬಿಟ್ರೆ ಒಳ್ಳೆ ಅಮೌಂಟು ಬರುತ್ತೆ. ನೆಕ್ಸ್ಟು ಕೊಹ್ಲಿ ರಿಟೈರ್ಡ್ ಆಗಿ ಅದು ಡ್ರಾಪ್ ಆಗೋ ಯಾಕೆ ಸುಮ್ಮನೆ ಅದು ನಷ್ಟ ನಮಗೆ ಯಾಕೆ, ಇವಾಗ ಒಳ್ಳೆ ಅಮೌಂಟಿಗೆ ಬಂತಂದರೆ ಕೊಟ್ಬಿಡ್ರೋಣ ಅನ್ನೋ ಕಾನ್ಸೆಪ್ಟಲ್ಲೂ ಖಂಡಿತ ಇದ್ದೇ ಇದ್ದಾರೆ.